ANP ಕ್ಯಾಂಡಿಡೇಟ್ ಆದ ವಿಷಯ ಅವರೇ, ನಮ್ಮ GA ಆದ ಹರೀಶ್ವರ್ ಅವರೇ, ಸಂಗಮರವರೇ, ಮತ್ತು ಬಂದಿರತಕ್ಕಂಥ ನರ್ಸಿಂಗ್ ಆಫೀಸರ್ಸ್ ಅವರೇ, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರೇ, ಪ್ರಾಮುಖ್ಯವಾಗಿ ಬಂದಿರತಕ್ಕಂಥ ತಾಯಂದಿರೇ ಮತ್ತು ಮಕ್ಕಳೇ, ಬಂಧುಗಳೇ, ಸ್ನೇಹಿತರೆ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಮತ್ತು ಪತ್ರಿಕಾ ನಿಮಗೆ ಎಲ್ಲರಿಗೂ ಕಾರ್ಯಕ್ರಮ ಮತ್ತೆ ಮನಸ್ಸಿಗೆ ಬಯಸ್ತೇನೆ. ಇದಕ್ಕೆ ಏನಂತ ಹೇಳಿದ್ರೆ ನವಜಾತ ಶಿಶು ಅಂದರೆ ಇವಾಗ ನೋಡಿ, ನಾನು ನಮ್ಮ ತಂದೆ ಕಾಲದಲ್ಲೆಲ್ಲ ನಮ್ಮ ಕಾಲದಲ್ಲೆಲ್ಲ ಮಕ್ಕಳೆಲ್ಲ ಜಾಸ್ತಿ ಇರೋದು. ನನ್ನ ಮನೇಲಿ 15 ಜನ 20 ಜನ 12 ಜನ ಹೊಸಂಗಟ್ಟೆ ಮಕ್ಕಳು. ಅವಾಗ ಏನಾದರೆ ಒಂದು ಹೋದ್ರು ಬಿಡಪ್ಪ ಇನ್ನೊಬ್ಬ ಬದುಕೊಂಡವನೇ ಅಂತ ಜನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಿದ್ರು. ಯಾಕಂದ್ರೆ ಅಷ್ಟು ಜನ ಇರೋ ಮನೇಲಿ ಮಕ್ಕಳು ಅಲ್ವಾ. ಅವಾಗ ಇದು ಮಕ್ಕಳು ವ್ಯಾಕ್ಸಿನೇಷನ್ ಕೊಡೋದಾಗಲಿ, ಮಕ್ಕಳನ್ನ ಆರೈಕೆ ಮಾಡೋದಾಗಲಿ ಯಾರು ಮಾಡ್ತಾ ಇದ್ರು. ಹೋಗಿ ಬಿಡೋದು, ಹೋದ್ರೆ ಇನ್ನೊಬ್ರು ಇದ್ದಾರೆ. ಬಟ್ ಈಗಿನ ಪರಿಸ್ಥಿತಿ ಆಗಲ್ಲ. ಈಗಿನ ಪರಿಸ್ಥಿತಿ ಏನಂತ ಹೇಳಿದ್ರೆ ಮುತ್ತು ರತ್ನ ಇಬ್ಬರೇ ಮಕ್ಕಳು ಮಾಡ್ಕೊಳ್ಳೋದು. ಒಂದು ಮುತ್ತಂದು ಒಂದು ರತ್ನ ಒಂದು. ಯಾಕೆಂದರೆ ಮಕ್ಕಳನ್ನ ಬೆಳೆಸೋದು, ಮಕ್ಕಳು ಮುಗಿಸೋದು ದೊಡ್ಡಲ್ಲ. ನಾಳೆ ಸಮಾಜಕ್ಕೆ ನಾವು ಯಾವ ರೀತಿ ನಾವು ಮಕ್ಕಳನ್ನ ಕಾಣಿಕೆಯಾಗಿ ಕೊಡ್ತೀವಿ, ಮಕ್ಕಳನ್ನ ನಾವು ಯಾವ ರೀತಿ ಮೌಲ್ಯಗಳನ್ನ, ಮನೆಯ ಮೊದಲ ಪಾಠಶಾಲೆ, ಮನೆಯಲ್ಲಿ ಯಾವ ರೀತಿ ನಮ್ಮ ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾಳೆ ನಮ್ಮ ದೇಶ ನಡೆಸೋರು ಅವರೇನು, ನಮ್ಮ ದೇಶ ಕಟ್ಟೋರು, ನಮ್ಮ ರಾಜ್ಯ ನಡೆಸೋರು, ನಮ್ಮ ಕೋಶ ಕಟ್ಟೋರು ಅವರೇನು. ಅವರು ನಾವು ಸರಿಯಾಗಿ ಪಾಠ ಕಲಿಸಿಲ್ಲ ಅಂತೇಳಿ ನಮ್ಮ ದೇಶ ಎಲ್ಲೋ ಅಂತೇಳಿ. ಸೊ ಹಾಗಾಗಿ ನಮ್ಮ ನಿಜವಾದ ಮುತ್ತು ರತ್ನಗಳಂದರೆ ಮಕ್ಕಳೇ. ನಾವೇನು ಆಸ್ತಿ ಮಕ್ಕಳಿಗೆ ಆಸ್ತಿ ಮಾಡಬಾರ್ದಂತೆ, ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು, ಒಳ್ಳೆ ಎಜುಕೇಷನ್ ಕೊಡಬೇಕಂತೆ, ಮನೇಲಿ ತಿಳುವಳಿಕೆ ಹೇಳ್ಕೊಡ್ಬೇಕಂತೆ. ಇವಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ನಮ್ಗೆ ಓದಿಸಿದ್ರು ಮಾಡಿದ್ರು, ನಮ್ಮ ಕಾಲದಲ್ಲಿ ನಾವು ನಿಂತ್ಕೊಂಡಿದ್ದೀವಲ್ಲ, ಡಿಸ್ಟ್ರಿಕ್ಟ್ ಸರ್ಜನ್ ಆಗಿದ್ದೀನಿ, ಡಾಕ್ಟರ್ ಆದ ಡಿಸ್ಟ್ರಿಕ್ಟ್ ಸರ್ಜನ್. ಹಂಗೆ ನಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದು ವಿಷಯ ಇಲ್ಲ. ಮಕ್ಕಳಿಗೆ ಒಂದು ಮುತ್ತು ರತ್ನ ಥರ ಬೆಳೆಸಿ ಒಂದು ಮನೆಯಲ್ಲಿ ಒಂದು ಒಳ್ಳೆ ವಿಷಯಗಳು ಕಳಿಸ್ಬೇಕು. ಹಂಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇರೋದಿಬ್ಬರು ಮಕ್ಕಳಿಗೆ ಅವ್ರಿಗೆ ಎಜುಕೇಷನ್ ಆಗಿ ಅವ್ರ ಪೋಷಣೆ, ಲಾಲನೆ, ಪಾಲನೆ ಎಲ್ಲ ಸಾಕಷ್ಟು ಖರ್ಚುಗಳಾಗ್ತದೆ. ಮತ್ತು ಅವ್ರಿಗೆ ನೀವು ತುಂಬ ಆರೈಕೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅವ್ರಿಗೇನು ಆರೈಕೆ ಹೆಚ್ಚು ತೊಂದರೆ ಐತೆ ನಿಮ್ಗೆ ಸಂಕಟ ಆಗ್ಬಿಡ್ತದೆ. ಯಾಕಂದ್ರೆ ಇರೋದೇ ಇಬ್ಬರು ಮನೆಯಲ್ಲಿ. ನಾಳೆ ನಿಮಗೆ ತಂದೆ ತಾಯಿ ನೋಡ್ಕೊಳ್ಬೇಕು, ಮನೆಯಲ್ಲಿ ನಿಮ್ಮ ಮನೆ ನಡೆಸೋರು ಯಾರು, ಕುಟುಂಬ ನಡೆಸೋರು ಯಾರು ಅಲ್ವಾ. ಸೊ ಹಂಗಾಗಿ ಇಬ್ಬರು ಮಕ್ಕಳನ್ನ ನೀವು ಏನು ಇದು ಮಾಡ್ತಾ ಇದ್ದೀರಿ ಅಷ್ಟೇ ಸಾಕು. ಜಾಸ್ತಿ ಇಬ್ಬರು ಮಕ್ಕಳ ಮೇಲೆ ಮಾಡ್ಕೋಬೇಕು. ನಮ್ಮ ದೇಶನೂ ಜನಸಂಖ್ಯೆ ಸ್ಫೋಟದಿಂದ ಹೇಳ್ತಾ ಇದೆ. ನಮ್ಮದು ಸಮಾಜದ ಒಂದು ಕಾಳಜಿ ಇರಬೇಕು. ಏನಂದರೆ ನಮಗೊಂದು ಸಮಾಜದ ಕಾಳಜಿ ಅಂತ ಹೇಳಿದ್ರೆ, ಸಮಾಜಕ್ಕೆ ನಾವು ಒಂದು ಜನಸಂಖ್ಯೆ ಜಾಸ್ತಿ. ಇವಾಗ ಒಂದು ಮನೇಲಿ 5 ಜನ ಮಾಡಿದ್ರೆ ಎಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿ ಹೇಳ್ಬಿಟ್ಟಿದ್ದಾರೆ. ಒಬ್ಬೊಬ್ರು ಯಾರು ಇಲ್ಲ ಅಲ್ಲ, ಜಾಯಿಂಟ್ ಫ್ಯಾಮಿಲಿ ನಿಂತಿದ್ದಾರೆ. ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಾರೆ. ಇವೆಲ್ಲ ಒಬ್ಬೊಬ್ಬರಿಗೆ ಅವ್ರ ಗಂಡ ಹೆಂಡತಿ ಮಕ್ಕಳು, ಅವ್ರ ಗಂಡ ಹೆಂಡತಿ ಮಕ್ಕಳು ಸಪ್ರೇಟ್ ಮನೆ. ಅವಾಗೆಲ್ಲ ಎಷ್ಟು ಮನೆ ಬೇಕಾಗುತ್ತೆ, ಎಷ್ಟು ಕಾಡನ್ನ ನಾಶ ಮಾಡಬೇಕಾಗುತ್ತೆ. ಜಾಸ್ತಿ ಮಕ್ಕಳಾದಷ್ಟು ನಮ್ಮ ದೇಶ ಕಾಡು ಯಾವುದು ಉಳಿಯಲ್ಲ. ಹಂಗಾಗಿ 2 ಮಕ್ಕಳು ಸಾಕು. ಬಟ್ ಆ 2 ಮಕ್ಕಳು ನಾನು ಯಾವ ರೀತಿ ಬೆಳೆಸ್ತೀರ ವೆರಿ ಇಂಪಾರ್ಟೆಂಟ್. ಅದು ತುಂಬ ಇಂಪಾರ್ಟೆಂಟ್. ಕೆಲವು ಜನ ಒಂದೊಂದೇ ಸಾಕ್ತಾ ಇದ್ದಾರೆ, ನಾನು ಒಬ್ಬಳೇ ಮಗಳು. ಏನಂತ ಹೇಳಿದ್ರೆ, ಈ ಮಕ್ಕಳಲ್ಲಿ ನವಜಾತ ಮಕ್ಕಳು ನಾವು ಯಾವ ಚಿಕ್ಕ ವಯಸ್ಸಿಂದನೇ ನಾವು ಅವ್ರಿಗೆ ಆರೋಗ್ಯ ಕೊಡಬೇಕು. ಚಿಕ್ಕ ವಯಸ್ಸಲ್ಲಿ ನನ್ನ ನೆನಪಿದ್ದ, ನಾನು ಚಿಕ್ಕ ವಯಸ್ಸಲ್ಲಿ ಟಿಪಿ ಕಾಯಿಲೆ ಬಂದಿದ್ದೀನಿ. ಈಗ ಮನೇಲಿ ಬಡ್ತಾನ ಅಷ್ಟೊಂದು ಆಹಾರ ನಮ್ಗೆ ಸರಿ ಇರಲಿಲ್ಲ. ಸೊ ಚಿಕ್ಕ ವಯಸ್ಸಲ್ಲೇ ನನಗೆ ಇನ್ನೂ ನೆನಪಿದೆ, ನನ್ನ ತಂದೆ ಸೈಕಲಲ್ಲಿ ಕರ್ಕೊಂಡು ಹೋಗಿ ನನಗೆ ಇಂಜೆಕ್ಷನ್, ಅವಾಗೆಲ್ಲ ಸೆಪ್ಟೆಂಬರ್ ವಯಸ್ಸಿನ ಇಂಜೆಕ್ಷನ್ ಬರೋದು. ಅವ್ರು ತುಂಬ ಸಣ್ಣಗಾಗ್ಬಿಟ್ಟಿದೆ, ನಾನು ಬದುಕಿದ್ದೆ ಹೆಚ್ಚು ನನಗೆ. ಹಾಗಾಗಿ ಈಗೆಲ್ಲ ಈ ಕಾಯಿಲೆ ಎಲ್ಲ ತಡೆಗಟ್ಟುವಂಥ ಕೆಪಾಸಿಟಿ ನಮಗೆ ನಮ್ಮ ದೇಶಕ್ಕೆ ಇದೆ, ನಮ್ಮ ರಾಜ್ಯಕ್ಕೆ ಇದೆ, ನಮ್ಮ ಸರ್ಕಾರಕ್ಕೆ ಇದೆ. ಯಾಕೆ ಅಂತ ಹೇಳಿದ್ರೆ, ಇದನ್ನು ತಡೆಗಟ್ಟುವಂಥ ವ್ಯಾಕ್ಸಿನೇಷನ್, ಮಕ್ಕಳಿಗೆ ಏನು ವ್ಯಾಕ್ಸಿನೇಷನ್ಸ್ ಕೊಡ್ತೀವಿ ಅದರ ನಮ್ಮ ಸರ್ಕಾರ ಉಚಿತವಾಗಿ ನಿಮಗೆಲ್ಲ ಕೊಡ್ತಾ ಇದೆ. ಸಾವಿರಾರು ರೂಪಾಯಿ ಆಗುತ್ತೆ ಅದನ್ನು ಪ್ರೈವೇಟ್ನಲ್ಲಿ ಮಾಡಿಸ್ಕೊಂಡ್ರೆ. ಹಂಗಾಗಿ ನಿಮ್ಮೆಲ್ಲ ಮಕ್ಕಳಿಗೆ ಏನೇನು ವ್ಯಾಕ್ಸಿನೇಷನ್, ಯಾವ ರೋಗದ ಬರ್ತಾರೆ ವ್ಯಾಕ್ಸಿನೇಷನ್ ಸೇವೆ ಮಾಡಿಸ್ತೀರಾ ಅಚ್ಚುಕಟ್ಟಾಗಿ ಡಾಕ್ಟರ್ ಹತ್ರ ಬಂದು, ನಮ್ಮ ಸಿಸ್ಟರ್ಸ್ ಹತ್ರ ಬಂದು ತಿಳ್ಕೊಂಡು ಕಾರ್ಡ್ ಕೊಟ್ಟಿರ್ತೀವಲ್ಲ ಅದ್ರ ಪ್ರಕಾರ ನೀವು ಮಾಡಲೇಬೇಕು. ಆಯಿತಾ? ಅವಾಗ ಏನಾಗುತ್ತೆ, ಮಕ್ಕಳು ಕಾಯಿಲೆಗಳು ಬರೋಲ್ಲ. ನಾನು ಹೇಳ್ತಾ ಇದ್ದಿಲ್ಲ, ಟಿ ವಿ ಬಂದು ಬದುಕಿದೆ. ಆವಾಗಿನ ಕಾಲದಲ್ಲಿ ಮೆಡಿಸಿನ್ ಜಾಸ್ತಿ ಇರಲಿಲ್ಲ. ಏನೋ ಪುಣ್ಯಪ್ಪ, ನನ್ನ ತಂದೆ ತಾಯಿ ಪುಣ್ಯನೋ ನನ್ನ ಪುಣ್ಯನೋ ಉಳ್ಕೊಂಡೆ. ಬಟ್ ಅರ್ಥ ಆಯ್ತಾ? ಆ ಥರ ಮಾರಕ ರೋಗಗಳು ಬರಬಾರ್ದು ಅಂತ ಹೇಳಿದ್ರೆ ಅದು ವ್ಯಾಕ್ಸಿನೇಷನ್ ಮಾಡ್ತೀವಿ. ಅರ್ಥ ಆಯ್ತಾ? ಎಲ್ಲ ಮಕ್ಕಳು ವ್ಯಾಕ್ಸಿನೇಷನ್ ಮಾಡಿ ಮನೆಯಲ್ಲಿ ಏನು ನಾವು ಆಹಾರ ಹೇಳ್ತೀವಿ. ಕೆಲವರು ಹೇಳ್ತಾರೆ ಮನೆ ಸೊಪ್ಪು, ತರಕಾರಿ, ಬೇಳೆ, ಕಟ್ಟು, ರಾಗಿ ಗಂಜಿ, ಅಂಬಲಿ, ಮನೇಲಿ ಏನು ಸಿಗುತ್ತೆ ನ್ಯಾಚುರಲ್ ಸೊಪ್ಪು, ನ್ಯಾಚುರಲ್ ಫುಡ್ ಅದು ಬೆಸ್ಟ್. ದೇವ್ರಿಗಿನ ಸೃಷ್ಟಿ ಮಾಡಿದ್ರೆ ದೇವ್ರ ತಲೆ ನಮಗಿಲ್ಲ. ಅಥವಾ ಅವ್ನಿಗೆ ಗೊತ್ತು ಯಾವ ಪದಾರ್ಥದಲ್ಲಿ ಏನು ಬೇಕು, ಯಾವ ಪದಾರ್ಥದಲ್ಲಿ ಏನು ಬೇಕು ಅಂತ. ಎಲ್ಲರಿಗೂ ಒಂದು ಪದಾರ್ಥದಲ್ಲಿ ಒಂದು ಅಂಶಗಳು ಇಟ್ಕೊಂಡು ಹಂಗೆ ಮನೆಯಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೆ. ರಾಗಿ ಸಿಗುತ್ತೆ, ಹಣ್ಣುಗಳು ಸಿಗುತ್ತೆ, ಗೋಧಿ ಸಿಗುತ್ತೆ, ಮೊಟ್ಟೆ ಸಿಗುತ್ತೆ. ಮೊಟ್ಟೆ ಮನೆಯಲ್ಲಿ ಅಲ್ಲಿಂದ ಕೋಳಿ ಹಾಕಿರ್ತೀರಲ್ವಾ, ಮೊಟ್ಟೆ ಸಿಗುತ್ತೆ. ತರಕಾರಿ ಸೊಪ್ಪೆಲ್ಲ ಬೆಳಿತೀರಿ. ಇಷ್ಟೇ ಸಾಕು. ಇವನ್ನ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಕ್ಲೀನವಾಗಿ ತಯಾರು ಮಾಡಿ. ಆಹಾರನ ತಯಾರು ಮಾಡೋದು ಒಂದು ಕಲೆ ಅಂತ ಹೇಳಿದ್ರೆ ಏನೇನೋ ಹಾಕೋ ಬೆಳೆಸೋದಲ್ಲ. ಸ್ವಚ್ಛವಾದ ನೀರು, ಸ್ವಚ್ಛವಾದ ಪಾತ್ರೆಗಳು ಎಲ್ಲ ಯೂಸ್ ಮಾಡಿದಾಗ ಏನಾಗುತ್ತೆ,
ನಿಮಗೆ ಕಾಯಿಲೆಗಳು ರುಜಿನಗಳು ಬರೋದಿಲ್ಲ, ನಿಮಗೂ ಬರೋದಿಲ್ಲ, ನಿಮ್ಮ ಮಕ್ಕಳಿಗೂ ಬರೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ನಾವು ಆಂಟಿಬಯೋಟಿಕ್ಸ್ ಅಂದ್ರೆ ಏನು ಗೊತ್ತಾ, ಇದು ನಾವು ಕಾಯಿಲೆ ಬಂದಾಗ ಕೊಡುವಂಥ ಮಾತ್ರೆಗಳು ಜಾಸ್ತಿ ಅವು ಆಂಟಿಬಯೋಟಿಕ್ಸ್ ಕೊಡೋ ನೆಸಿಟಿ ಇರಲ್ಲ. ಆಂಟಿಬಯೋಟಿಕ್ಸ್ ಏನಂತ ಹೇಳಿದ್ರೆ ಅವು ನಮ್ಮಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದರೊಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ನಮ್ಮಲ್ಲಿ 2 ಥರ ಬ್ಯಾಕ್ಟೀರಿಯಾಸ್ ಇರುತ್ತೆ, ಒಂದು ಕೆಟ್ಟ ಬ್ಯಾಕ್ಟೀರಿಯಾಸ್, ಒಂದು ಒಳ್ಳೆ ಬ್ಯಾಕ್ಟೀರಿಯಾಸ್. ಒಳ್ಳೆ ಬ್ಯಾಕ್ಟೀರಿಯಾ ನಮ್ಮ ಬಾಡಿನಲ್ಲಿ ಬೇಕು. ಆ ಬ್ಯಾಕ್ಟೀರಿಯಾಸ್ನ ಪ್ರೋಟೀನ್ಸ್ ಇದೆ, ನಮಗೆ ವಿಟಮಿನ್ಸ್ ಎಲ್ಲ ಪ್ರೊಡಕ್ಷನ್ ಆಗುತ್ತೆ, ನಮ್ಮ ಗಟ್ನ ಸಪೋರ್ಟ್ ಮಾಡುತ್ತೆ, ನಮ್ಮ ಆರ್ಜಿನಷ್ಟು ಇಂಪ್ರೂವ್ ಮಾಡುತ್ತೆ. ಬ್ಯಾಕ್ಟೀರಿಯಾಸ್ ಆಂಟಿಬಾಡೀಸ್ ಅನ್ನೆಸರಿ ಕೊಟ್ಟಾಗ ಏನಾಗುತ್ತೆ, ಈ ಕೆಟ್ಟ ಬ್ಯಾಕ್ಟೀರಿಯಾ ಜೊತೆ ಒಳ್ಳೆ ಬ್ಯಾಕ್ಟೀರಿಯಾ ಸುತ್ತೋಗ್ಬಿಡ್ತಾರೆ. ಯುದ್ಧದಲ್ಲಿ ಶತ್ರುಗಳು ಸತ್ತ ನಮ್ಮ ಜನ ಸಾಯ್ತಾರಲ್ಲ, ಹಂಗೆ ನಮ್ಮ ಗಟ್ಟಲಿರೋ ಒಳ್ಳೆ ಬ್ಯಾಕ್ಟೀರಿಯಾನು ತೀರ್ಕೊಂಡ್ಬಿಡುತ್ತೆ. ಅದಕ್ಕೆ ಆದಷ್ಟು ನಾವು ಬ್ಯಾಕ್ಟೀರಿಯಾಸ್ನ ಆಂಟಿಬಯೋಟಿಕ್ಸ್ನ ನಾವು ಮಿನಿಮಮ್ ಆಗಿ ತಗೋಬೇಕು. ಸುಮ್ಮನೆ ಎಲ್ಲದಕ್ಕೂ ಆಂಟಿಬಯೋಟಿಕ್ಸ್ ತಗೊಳ್ತಾ ಇದ್ರೆ ನಿಮಗೆ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ. ನಿಮಗೆ ನಾಳೆ ಬೇದಿ, ವಾಂತಿ ಇವೆಲ್ಲ ಕಾಮನ್ ಆಗುತ್ತೆ, ರಿಸಲ್ಟ್ಸ್ ಇರೋದಿಲ್ಲ ಬಾಡಿನಲ್ಲಿ. ಆಮೇಲೆ ಇನ್ನೊಂದು ಏನಂದ್ರೆ ಆಂಟಿಬಯೋಟಿಕ್ ನಾವು ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇದೆ, ದಯವಿಟ್ಟು ಯಾರು ತಗೊಳ್ಬೇಕು. ಮೆಡಿಕಲ್ ಸ್ಟೋರ್ಗೆ ಕೊಡ್ತಾರೆ, 2 ಸಲ ತಗೊಂಡು ಬಿಟ್ಬಿಡೋದು. ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡೋದು ಒಂದು ಕೋರ್ಸ್ ಅಂತ ಇರುತ್ತೆ, 5 ಡೇಸ್ ಆಗಲಿ 7 ಡೇಸ್ ಆಗಲಿ ಕೋರ್ಸ್ ತಗೊಳ್ಳೇಬೇಕು ನೀವು, ಆಯ್ತಾ? ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಆ ಬ್ಯಾಕ್ಟೀರಿಯಾಸ್ ಅದು ಕೆಲಸ ಮಾಡೋದಿಲ್ಲ. ಈಗ ಕೊಟ್ಟಿರೋ ನಾರ್ಮಲ್ ನಾವು ಯೂಶಲಿ ಡಾಕ್ಟರ್ಸ್ ಏನು ಮಾಡ್ತೀವಿ, ಸ್ಮಾಲ್ ಡೋಸ್ ಲೆಸ್ ಪವರ್ ಇರೋದು ಆಂಟಿಬಯೋಟಿಕ್ಸ್ ಕೊಡ್ತೀವಿ ಎಲ್ಲರಿಗೂ ಸಾಮಾನ್ಯವಾಗಿ. ಇವಾಗ ಆಂಟಿಬಯೋಟಿಕ್ಸ್ ನೀವು ಸರಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಆಂಟಿಬಯೋಟಿಕ್ಸ್ ಕೆಲಸ ಮಾಡೋದಿಲ್ಲ. ನೆಕ್ಸ್ಟ್ ಬ್ಯಾಕ್ಟೀರಿಯಾಸ್ ಏನಾಗುತ್ತೆ, ಅದು ರೆಸ್ಟೆಂಟ್ ಆಗಿಬಿಡುತ್ತೆ. ಅವಾಗ ನೆಕ್ಸ್ಟ್ ಡೋಸ್ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಡೋಸ್ ಹಂಗೆ ಹೋಗ್ತಾ ಇರುತ್ತೆ. ಜಾಸ್ತಿ ಡೋಸ್ ಹಾಕಿದ್ರೆ ನಿಮ್ಮ ಆರೋಗ್ಯಕ್ಕೆ ನೀವು ಹಾನಿ ಮಾಡ್ತೀವಿ, ಅರ್ಥಾಯ್ತಾ? ಹಂಗಾಗಿ ದಯವಿಟ್ಟು ಇವಾಗ ನಮ್ಮಲ್ಲಿ ಏನಾಗಿದೆ ಅಂದರೆ ಈ ವರ್ಷದ ಘೋಷವಾಕ್ಯ ಟು ಪ್ರಿವೆಂಟ್ ಆಪ್ಟಿಮೈಸಿಂಗ್ ಆಂಟಿಬಯೋಟಿಕ್ ಯೂಸ್ ಟು ಪ್ರಿವೆಂಟ್ ಆಂಟಿಬಯೋಟಿಕ್ ಮೈಕ್ರೋಬಲ್ ರೆಸಿಸ್ಟೆನ್ಸ್. ಅಂದರೆ ನಾನು ಹೇಳಿದ ಅರ್ಥ ಇದೆ. ನೀವು ಕರೆಕ್ಟಾಗಿ ಆಂಟಿಬಯೋಟಿಕ್ಸ್ ಒಂದು ಕೋರ್ಸ್ ತಗೋಬೇಕು. ಅನಾವಶ್ಯಕವಾಗಿ ನೀವು ಜ್ವರ ಕೆಮ್ಮು ಬಂದ ತಕ್ಷಣ ಒಂದು 2 ಮಾತ್ರೆ ಆಂಟಿಬಯೋಟಿಕ್ಕು, ಅಜಿಥ್ರೊಮೈಸಿನ್ ಆಗಲಿ, ಅಮಾಕ್ಸಿಲಿನ್ ಆಗಲಿ, ಅದು ಮೆಡಿಕಲ್ ಸ್ಟೋರ್ ಒಂದು 2 ಸುಮ್ಮನೆ ಆಗೋದಲ್ಲ. ಯು ಆರ್ ಸ್ಪಾಯ್ಲಿಂಗ್ ಯುವರ್ ಹೆಲ್ತ್. ಇನ್ನೊಂದು ಡೇಂಜರ್ ಸಂಗತಿ ಹೇಳ್ತೀನಿ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ನಿಮ್ಮಲ್ಲಿ ಒಂದೇ ಇರೋದಿಲ್ಲ, ನಿಮ್ಮಿಂದ ನಿಮ್ಮ ಗಂಡನಿಗೆ ಬರ್ತದೆ. ನೀವು ಅವ್ರ ಜೊತೆ ಉಣ್ಣಾಗ ಇಟ್ಕೊಂಡಿರ್ತೀರಲ್ಲ, ನೀವು ಅವ್ರ ಜೊತೆ ಮಕ್ಕಳಿಗೆ ಇರ್ತಾರ ಉಸಿರಾಡ್ತಿರ್ತೀರಲ್ಲ, ಅವಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾಸು ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಸು ನಿಮ್ಮ ಒಬ್ಬರಿಗೆ ಎಲ್ಲ ಪಕ್ಕದ ನಿಮ್ಮ ತಂದೆ ಮಕ್ಕಳಿಗಾಗಲಿ ನಿಮ್ಮ ಗಂಡಂದ್ರಿಗಾಗಲಿ ಜೊತೆಗೆ ಯಾರಿರ್ತಾರಲ್ಲ, ಸೊ ಅವರಿಗೆಲ್ಲ ಏನು ಆಂಟಿಬಯೋಟಿಕ್ಸ್ ಕೊಡಬೇಕಾಗುತ್ತೆ. ತೀರಾ ರೆಸಿಸ್ಟೆನ್ಸ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಆಂಟಿಬಯೋಟಿಕ್ ಕೆಲಸ ಮಾಡಿದ್ರೆ ಗೋವಿಂದ ಚಟ ಕಡಿಬೇಕು, ಅರ್ಥ ಆಯ್ತಾ? ಸೊ ಹಂಗಾಗಿ ಇದು ಏನಾಗ್ತದೆ ಅಂದರೆ ತುಂಬ ಡೇಂಜರ್ಸ್ ಹೋಗ್ತಾ ಇದೆ. ಯಾವುದು ಆಂಟಿಬಯೋಟಿಕ್ಸ್ ಮಿಸ್ಯೂಸ್ ಆಫ್ ಆಂಟಿಬಯೋಟಿಕ್ಸ್ ಇಂದ ದೇಶ ಲೋಕದಲ್ಲಿ ಮಕ್ಕಳನ್ನ ಕರೆಕ್ಟಾಗಿ ವ್ಯಾಕ್ಸಿನೇಷನ್ ಮಾಡಿಸಿ ಸಿಸ್ಟರ್ಸ್ನೆಲ್ಲ ಕೈ ಹೇಳಿದ್ರಲ್ಲ, ಸ್ವಚ್ಛತೆ ಮನುಷ್ಯನಿಗೆ ಇದ್ರೆ ಯಾವ ಹೆಚ್ಚಿಗೆ ನನ್ನ ಈ ಕ್ಲೀಮಾರ್ಸ್ ಎಲ್ಲ ತಾಯಿಗಳು ಮಾಡ್ಬೇಕಂತ ತಮ್ಮೆಲ್ಲ ಮುಂಚೆ ನಮ್ಮ ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.